ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನಟಿ ತಮನ್ನ ರಾಯಭಾರಿಯನ್ನಾಗಿ ಏನು ಮಾಡಲಾಗಿದೆ KSDLಗೆ, ಅದಕ್ಕಾಗಿ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇವೆ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ KSDL ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯಾಗಿ ಮಾಡ್ಕೊಂಡಿದ್ದಾರೆ ತಮನ್ನಾನ. ಈ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬಳಿ ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಕನ್ನಡಪರ ಹೋರಾಟಗಾರರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಧರಣಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದು, ಯಾಕೆ ನಮ್ಮ ಕನ್ನಡದವ್ರು ಯಾಕೆ ಇಲ್ವಾ, ಯಾಕೆ ನೀವು ಪರಭಾಷಾ ನಟಿಯರಿಗೆ ಕರ್ಕೊಂಡು ಬಂದಿರೋ, ಅದು 6,20,00,000 ಕೊಟ್ಟು ನೀವು ರಾಯಭಾರಿಯಾಗಿ ಮಾಡ್ಕೊಂಡಿದ್ದೀರಿ, ನಮ್ಮ ಕನ್ನಡದವರನ್ನೇ ಮಾಡ್ಕೋಬೋದಿತ್ತಲ್ಲ ಅನ್ನುವಂಥದ್ದು ಕನ್ನಡಪರ ಸಂಘಟನೆಗಳ ಆಕ್ರೋಶ. ನಾವಿಲ್ಲಿ ನೆನಪು ಮಾಡ್ಕೋಬೋದು, ನಂದಿನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಪೈಸೆ ಕೂಡ ತಗೊಳ್ಳಿಲ್ಲ ಅಂತ. ಯಾಕಂದರೆ ಅದು ನಮ್ಮ ಕರುನಾಡಿನ ಹೆಮ್ಮೆ, ನಾನು ಅದನ್ನು ಎಂಡೋರ್ಸ್ ಮಾಡೋದಕ್ಕೆ ನನಗೆ ಖುಷಿ ಇದೆ ಅಂಥೇಳಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಪೈಸೆ ತಗೊಳ್ಳೋದಲ್ಲೇ ಎಂಡೋರ್ಸ್ ಮಾಡ್ತಾ ಇದ್ರು, ರಾಯಭಾರಿಯಾಗಿದೆ. ಅಂಥ ತುಂಬ ಜನ ಕನ್ನಡದ ನಟ ನಟಿಯರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥವರು ಕೂಡ ಇದ್ದಾರೆ. ಈಗ MB ಪಾಟೀಲ್ ಅವರು ನಿನ್ನೆ ಹೇಳೋ ಹಾಗೆ, ನಾವು ಈ ಬ್ರ್ಯಾಂಡನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು ಮಾರುಕಟ್ಟೆ ಅಂತ ಹೇಳಿದ್ರೆ, ಅಥವಾ ನ್ಯಾಷನಲ್ ವೈಡ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ನ್ಯಾಷನಲಿ ರಿನೌಂಡ್ ಒಬ್ಬ ವ್ಯಕ್ತಿ ಅಥವಾ ಇಂಟರ್ನ್ಯಾಷನಲಿ ಗೊತ್ತಿರುವಂತಹ ಪರಿಚಯ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು. ಅದಕ್ಕಾಗಿ ನಾವು ತಮನ್ನಾ ಭಾಟಿ ಅವರನ್ನು ಸೈನ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ನಿಮ್ಗೇನಾದರೂ ನ್ಯಾಷನಲ್ ವೈಡ್ ಅಥವಾ ಇಂಟರ್ನ್ಯಾಷನಲಿ ಅದನ್ನು ತಗೊಂಡು ಹೋಗಬೇಕು, ಮಾರುಕಟ್ಟೆಯನ್ನು ವಿಸ್ತರಿಸಬೇಕು ಅಂತ ಹೇಳಿದ್ರೆ, ನಮ್ಮಲ್ಲೂ ಕೂಡ ಹೆಸರು ಮಾಡಿರುವಂಥವ್ರು ಎಷ್ಟು ಜನ ಬೇಕು ನಿಮಗೆ? ಇತ್ತೀಚಿನ ದಿನಗಳಲ್ಲಿ ಕನ್ನಡದ ನಟ ನಟಿಯರು ಒಳ್ಳೆ ಹೆಸರುಗಳು ಮಾಡ್ತಾ ಇದ್ರೆ, ಒಳ್ಳೆ ಸಿನಿಮಾಗಳು ಕೂಡ ಬರ್ತಾ ಇವೆ. ಅಂಥದ್ರಲ್ಲಿ ನೀವು ಯಾಕೆ ಪರಭಾಷಾ ನಟಿಯರಿಗೆ ದುಂಬಾಲು ಬೀಳ್ತಾ ಇದ್ದೀರಿ, ಈಗಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀರಲ್ಲ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಈಗ ಕನ್ನಡಿಗರನ್ನ ಇದು ಕೆರಳಿಸಿದೆ. ಅವ್ರನ್ನ ಅಪ್ರೋಚ್ ಮಾಡಿದಾಗ ಆಲ್ರೆಡಿ ದೇ ಆರ್ ಎಂಗೇಜ್ಡ್ ಇದ್ದಾರೆ ಇವ್ರು 3 ಜನಕ್ಕೂ. ಹೌದು. ಮತ್ತೇನಿದೆ? ಹೌದು ಮೇಡಮ್, ಅವ್ರು ಅಪ್ರೋಚ್ ಮಾಡಿ ಹೇಳ್ತೇವೆ. KSDL ಅಧಿಕಾರಿ ಒಬ್ರು ಕೊಡ್ತಾ ಇರುವಂತಹ ಒಂದು ಸಬೂಬು, ಯಾಕೆ ಕನ್ನಡದವ್ರು ಇಲ್ವಾ ನಿಮಗೆ ಹೀರೋಯಿನ್ಗಳು ಅಂತ ಕೇಳಿದ್ರೆ, ಇಲ್ಲ ಅವರೆಲ್ಲ ಬೇರೆ ಪ್ರಾಡಕ್ಟ್ಸಿಗೆ ಎಂಗೇಜ್ ಆಗಿಬಿಟ್ಟಿದ್ದಾರೆ, ಸೊ ಹಾಗಾಗಿ ನಾವು ಇವ್ರನ್ನ ತಗೊಂಡ್ವಿ ಅನ್ನೋ ಸಬೂಬನ್ನ ಕೊಡ್ತಾ ಇದ್ದಾರೆ.